ಬಸ್ ಟಿಕೆಟ್ ದರವನ್ನ ಹೆಚ್ಚಿಗೆ ಮಾಡಿರುವಂತದ್ದು. ಆ ನಿಟ್ಟಿನಲ್ಲಿ ವಿಡಂಬನೆ ಮಾಡುವಂತ ಕೆಲಸವನ್ನ ಮಂಡ್ಯದ ಬಿಜೆಪಿ ಕಾರ್ಯಕರ್ತರು ಮಾಡ್ತಾ ಇರುವಂತದ್ದು ದೃಶ್ಯಗಳಲ್ಲೂ ಕೂಡ ನೋಡಬಹುದು. ಈಗಾಗಲೇ ಸಚಿವ ಸಂಪುಟ ಒಂದು ನಿರ್ಧಾರವನ್ನ ಮಾಡಿರುವಂತದ್ದು, ಅಂದ್ರೆ ಬಸ್ ಟಿಕೆಟ್ ದರವನ್ನ ಹೆಚ್ಚಿಗೆ ಮಾಡಿರುವಂತದ್ದು. ಆ ನಿಟ್ಟಿನಲ್ಲಿ ಏನು ಸಾರ್ವಜನಿಕರಿಗೆ ಮತ್ತೆ ಗಂಡಸರಿಗೆ ಹೂವನ್ನ ಕೊಟ್ಟು ಒಂದ್ ರೀತಿ ರಾಜ್ಯ ಸರ್ಕಾರದ ನಿರ್ಧಾರವನ್ನ ವಿಡಂಬನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಹೆಂಗಸರಿಗೆ ಫ್ರೀ ಬಸ್ ಅನ್ನ ಕೊಡ್ತಾ ಇದ್ದಾರೆ, ಆದ್ರೆ ಗಂಡಸರ ಮೇಲೆ ಬಹಳಷ್ಟು ಹೊರೆಯನ್ನ ಆಗ್ತಾ ಇರುವಂತದ್ದು. ಅಂದ್ರೆ ಟಿಕೆಟ್ ದರವನ್ನ ಏರಿಕೆ ಮಾಡಿ ಒಂದ್ ರೀತಿ ತೊಂದರೆಯನ್ನ ಕೊಡ್ತಾ ಇದೆ ರಾಜ್ಯ ಸರ್ಕಾರ, ರಕ್ತವನ್ನ ಹೀರ್ತಾ ಇದೆ ಎಂಬ ನಿಟ್ಟಿನಲ್ಲಿ ತಿಳಿಸುವಂತ ಕೆಲಸವನ್ನ ಬಿಜೆಪಿ ಕಾರ್ಯಕರ್ತರು ಮಾಡ್ತಾ ಇರುವಂತದ್ದು. ನಾನು ನೇರವಾಗಿ ಅವ್ರನ್ನೇ ಮಾತನಾಡಿಸ್ತೀನಿ. ಸರ್, ಇವತ್ತು ಮಂಡ್ಯದಲ್ಲಿ ಹೂವನ್ನ ಕೊಟ್ಟು ಒಂದು ವಿಡಂಬನೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ, ಯಾಕೆ ಅಂತ? ಇವತ್ತು ಏನಾಗಿದೆ ಅಂದರೆ ಅಕ್ಷರ ಸಹ ಕಿವಿಗೆ ಹೂ ಇಟ್ಕೊಂಡು ಅಧಿಕಾರಕ್ಕೆ ಬಂದಂಥ ರಾಜ್ಯ ಸರ್ಕಾರ ಕನ್ನಡಿಗರ ಕಿವಿಗೆ, ತೆರಿಗೆದಾರರ ಕಿವಿಗೆ ಹೂ ಇಡುವಂಥ ಕೆಲಸ ಮಾಡ್ತಾ ಇದೆ. ಮುದ್ರಾಂಕ ಶುಲ್ಕ ಜಾಸ್ತಿ, ನೀರಿನ ದರ ಅನಿವಾರ್ಯ ಅಂತ ಹೇಳ್ತಾರೆ, ಹಾಲಿನ ದರ ಅನಿವಾರ್ಯ ಅಂತ ಹೇಳ್ತಾರೆ, ರಸ್ತೆಗಳ ಗುಂಡಿ ಬಿದ್ದೋಗಿದ್ದಾವೆ, ಅವು ಮುಚ್ಚಕ್ಕೆ ಸರ್ಕಾರದ ಹತ್ರ ದುಡ್ಡಿಲ್ಲ. ಇದ್ರ ಮಧ್ಯದಲ್ಲಿ ರಾಜ್ಯ ಸರ್ಕಾರ ಬಸ್ ಪ್ರಯಾಣ ದರ ಏನಿದೆ 15% ಏರಿಕೆ ಮಾಡಿ ಬಡವರಕ್ತ ಇರುವಂಥ ಕೆಲಸವನ್ನು ಮಾಡ್ತಾ ಇದೆ. ಸಿದ್ದರಾಮಯ್ಯನವರು ದಿನ ಬೆಳಿಗ್ಗೆ ಆಯಿತು ಅಂತಂದರೆ ಯಾವ ಬೆಲೆ ಜಾಸ್ತಿ ಮಾಡಬೇಕು, ಯಾವ ಇದರಲ್ಲಿ ನಾವು ಕ್ರೋಢೀಕರಿಸಬೇಕು ಅನ್ನೋ ಚಿಂತನೆ ಇದ್ದಾರೆ ಹೊರತು ಅಭಿವೃದ್ಧಿ ಕೆಲಸಗಳು ಶೂನ್ಯ. ಇದು ರೈತರ ಕಿವಿಗೆ, ಅನ್ನದಾತರ ಕಿವಿಗೆ, ಕನ್ನಡಿಗರ ಕಿವಿಗೆ ಹೂ ಇಟ್ಟಂತ ರಾಜ್ಯ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇದಿಷ್ಟು ಬಿಜೆಪಿ ಕಾರ್ಯಕರ್ತರ ಮಾತಾಗಿರುವಂಥದ್ದು. ಅಂದ್ರೆ ರಾಜ್ಯ ಸರ್ಕಾರ ಹೆಂಗಸರಿಗೆ ಫ್ರೀಯನ್ನ ಬಸ್ ಫ್ರೀಯನ್ನ ಮಾಡಿ ಮತ್ತೊಂದು ಕಡೆ ಗಂಡಸರ ಮೇಲೆ ಅವರ ರಕ್ತವನ್ನ ಇರುವಂತ ಕೆಲಸವನ್ನ ಮಾಡ್ತಾ ಇದೆ, ಅವರ ಮೇಲೆ ಬಹಳಷ್ಟು ಹೊರೆಯನ್ನ ಆಗ್ತಾ ಇದೆ ಎಂಬ ನಿಟ್ಟಿನಲ್ಲಿ ಹೇಳ್ತಾ ಇರುವಂತದ್ದು. ಅಲ್ಲದೆ ಗುಲಾಬಿ ಹೂಗಳನ್ನು ನೀಡಿ ಕಿವಿಗೆ ಹೂ ಮಾಡಿಸ್ತಾ ಇದೆ ಎಂಬ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವನ್ನ ವಿಡಂಬನೆ ಮಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಅರ್ಷಿತ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.